ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈಗಾಗಲೇ ಪರಮೇಶ್ವರ್ ಕೂಡ ನಿನ್ನೆ ಆಡಿದಂತಹ ಮಾತು ರಾಜ್ಯ ರಾಜಕಾರಣದಲ್ಲಿ ಸದ್ದಾಗ್ತಾ ಇರೋ ಸಂದರ್ಭದಲ್ಲೇ ಬಿಜೆಪಿ ಶಾಸಕರ ಬಳಿ ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಸಚಿವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ಹೇಳ್ಕೊಂಡಿದ್ರಂತೆ. ಸಿಎಂ ಆಗಬೇಕು ಅಂತ ತುಂಬಾ ಆಸೆ ಅಂತಂದಿದ್ರಂತೆ ಡಾಕ್ಟರ್ ಜಿ ಪರಮೇಶ್ವರ್. ಈ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ. ಪರಮೇಶ್ವರ್ ಕೆಲವು ಸಮಯದಲ್ಲಿ ಪರ್ಸನಲ್ ಆಗಿ ಮಾತಾಡುವಾಗ ಈ ಮಾತನ್ನು ಹೇಳಿದ್ರು. ಆಗ ಮಾತನಾಡಿ ಹೇಳಿದ್ರು, ದೇವೇಗೌಡರನ್ನ ಸೋಲಿಸಿದ್ರು ಜೆಎಸ್ ಬಸವರಾಜು ಸಚಿವರಾಗಲಿಲ್ಲ, ಆದರೆ ತುಮಕೂರಿಗೆ ಬಂದು ಗೆದ್ದಂತ ಸೋಮಣ್ಣನ ಸಚಿವ ಸ್ಥಾನ ಸಿಕ್ಬಿಡ್ತು. ಅದೇ ರೀತಿ ಪರಮೇಶ್ವರ್ ಅವರಿಗೂ ಕೂಡ ಅದೃಷ್ಟ ಒಲಿಬಹುದು ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಮುಖಾಂತರ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗೋ ಕನಸನ್ನು ಹೊಂದಿದ್ದಾರೆ, ಆಸೆ ಇದೆ ಅಂತಂದಿದ್ದಾರೆ ಅಂತ ಸುರೇಶ್ ಗೌಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಆಸೆ ಇಟ್ಕೊಂಡವ್ರಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ, ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ, ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು. ಬಹಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲೇ ಇಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಏನು ಆಸೆ ಇಟ್ಕೊಂಡವ್ರಲ್ಲ ಅವರು ಮುಖ್ಯಮಂತ್ರಿ ಆಗಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ನನಗೇನೋ ಅವ್ರು ಹೇಳಿದಾರೆ, ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ, ಏನು ನಮ್ಮ ಜಿಲ್ಲೆಯವ್ರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು.